ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬರ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೆ ಶೀತ ಆಗಿದೆಯಾ, ಇಲ್ಲ ಮಳೆನಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ಒಂದು ಸೂಪ್ ಕುಡಿಬೇಕಂದ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಕಾಲು ಗಂಟೆಯಲ್ಲಿ ರೆಡಿಯಾಗೋ ಈ ಲೆಮನ್ ಕೊರಿಯಾಂಡರ್ ಸೂಪ್ನ ಒಂದು ಸತಿ ಮಾಡಿಕೊಂಡು ಟ್ರೈ ಮಾಡಿ. ಈಗ ಬಾಣಲೆ ಕಾಯಕ್ಕಿಟ್ಟು ಅದಕ್ಕೆ 2 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿನ ಹಾಕೋತಾ ಇದ್ದೀನಿ. ನಿಮ್ಗಿಲ್ಲಿ ಬೆಳ್ಳುಳ್ಳಿ ಬೇಕಂದ್ರೂ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೋಬೋದು. ಇದ್ರ ಜೊತೆಗೇನೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ದೊಡ್ಡ ಚಮಚದಷ್ಟು ಈರುಳ್ಳಿನೂ ಹಾಕೋತಾ ಇದ್ದೀನಿ. ಇದನ್ನ ಸ್ವಲ್ಪ ಹುರಿಯೋಣ. ಇದ್ರ ಜೊತೆಗೇನೆ ಈಗ ಒಂದು ದೊಡ್ಡ ಚಮಚದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಎಲೆಕೋಸು, ಒಂದು ದೊಡ್ಡ ಚಮಚದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹುರುಳಿಕಾಯಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟು ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಹುರ್ಕೊಳ್ಳೋಣ. ನೋಡಿ, 1-2 ನಿಮಿಷ ಆದಮೇಲೆ ಈ ಥರ ಬಣ್ಣ ಬದಲಾಗುತ್ತೆ. ಇದ್ರ ಜೊತೆಗೆ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ಮು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಕಾಳುಗಳನ್ನು ಹಾಕೋತಾ ಇದ್ದೀನಿ. ಇದೇ ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ. ಇದನ್ನು ಎಲ್ಲ ಈಗ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ, ಎಲ್ಲನೂ ಬೆಂದಾದ್ಮೇಲೆ ಇದಕ್ಕೆ ನಾನಿಲ್ಲಿ ನೀರು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಸೂಪ್ ಆಗಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ಈಗ ಅದರ ಜೊತೆಗೆ ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಮುಚ್ಚಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಒಂದು 4-5 ನಿಮಿಷ ಕುದಿಯೋಕ್ಕೆ ಬಿಡೋಣ. ಇದು ಈ ಕಡೆ ಚೆನ್ನಾಗಿ ಕುದೀತಿರ್ಬೇಕಾದ್ರೆ ನಾವೊಂದು ಕಾರ್ನ್ಫ್ಲೋರ್ ಸ್ಲರಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಗಂಟಿಲ್ದೇ ಇರೋಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, 4-5 ನಿಮಿಷ ಆದಮೇಲೆ ನೀರು ಇಷ್ಟು ಕುದೀತಾ ಇದೆ. ಇದು ಹಿಂಗೆ ಕುದ್ದಾಗ ಫ್ಲೇವರ್ಸ್ ಎಲ್ಲ ನೀರಿಗೆ ಬಿಟ್ಕೊಳ್ಳುತ್ತೆ. ಈಗ ಇದಕ್ಕೆ ಒಂದು ದೊಡ್ಡ ಚಮಚದಷ್ಟು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಕಾವನು ಹಾಕೋತಾ ಇದ್ದೀನಿ, ಅಂದರೆ ಸ್ಪ್ರಿಂಗ್ ಆನಿಯನ್ನು ಹಾಕೋತಾ ಇದ್ದೀನಿ. ಇದು ಕೊನೆಯಲ್ಲಿ ಕುದಿಯೋವಾಗಲೇ ಹಾಕ್ಕೊಳ್ಳಿ, ಆವಾಗ ಅದರದ್ದು ಟೆಕ್ಸ್ಚರ್ ಹಾಗೆ ಇರುತ್ತೆ, ಇಲ್ಲಾಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಈಗ ಇದಕ್ಕೆ ಅರ್ಧ ಚಮಚದಷ್ಟು ಸೋಯಾ ಸಾಸ್ ಹಾಕೋತಾ ಇದ್ದೀನಿ. ಇಲ್ಲಿ ಅರ್ಧ ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ. ಮೆಣಸಿನ ಪುಡಿ ಹಾಕಿರೋದ್ರಿಂದ ಇದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಖಾರ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಅದ್ರ ಜೊತೆಗೇನೆ ಕಾರ್ನ್ಫ್ಲೋರ್ ಮಿಶ್ರಣನೂ ಹಾಕೋತಾ ಇದ್ದೀನಿ. ಸೂಪ್ ಸ್ವಲ್ಪ ಗಟ್ಟಿ ಬರಲಿ ಅಂತ, ಇಲ್ಲಾಂದರೆ ತರಕಾರಿ ಬೇರೆ ನೀರು ಬೇರೆ ಆದಂಗಿರುತ್ತೆ. ಇದು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದನ್ನೆಲ್ಲ ಚೆನ್ನಾಗಿ ಕಲಸಿ ಇನ್ನೊಂದು ಕುದಿಯೋಕ್ಕೆ ಬಿಡೋಣ. ಇದು ನೋಡಿ, ಕಾರ್ನ್ಫ್ಲೋರ್ ಸ್ಲರಿ ಹಾಕಿ ಚೆನ್ನಾಗಿ ಕುದಿಸಿರೋದ್ರಿಂದ ಗಟ್ಟಿಯಾಗಿದೆ. ಇಷ್ಟಾದರೆ ಸಾಕು. ಇದಕ್ಕೀಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ. ಅದ್ರ ಜೊತೆಗೇನೆ 1 ನಿಂಬೆ ಹಣ್ಣನ್ನು ಸ್ಟವ್ ಆಫ್ ಮಾಡಿದ್ಮೇಲೆ ಹಿಂಡ್ಕೋಬೇಕು. ನಿಮ್ಗೆ ಹುಳಿ ಇನ್ನೂ ಸ್ವಲ್ಪ ಬೇಕಂದರೆ ನೀವು ನಿಂಬೆಹಣ್ಣು ನಿಮ್ಮ ಹುಳಿಗೆ ತಕ್ಕಷ್ಟು ಹಾಕ್ಕೋಬೋದು. ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೋಬೋದು. ಇಷ್ಟೇ ನೋಡಿ, ಈಸಿಯಾಗಿ ಲೆಮನ್ ಕೊರಿಯಾಂಡರ್ ಸೂಪ್ ರೆಡಿ ಆಗಿದೆ. ಇದು ಸಂಜೆ ಟೀ ಬದಲು ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಕುಡಿದ್ರೆ ಗಂಟ್ಲಿಗೂ ಹಿತ ಹಾಯವಾಗಿರುತ್ತೆ. ಇದೇ ಥರ ರೆಸಿಪಿಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.